ಏನಾಗ್ಬೋದು ಒಂದು ವೇಳೆ ನೀವು ಒಂದು ಜಾಗದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಆದ್ರೆ ಆ ಜಾಗದಿಂದ ಹೊರಗೆ ಬರೋದಕ್ಕೆ ಯಾವುದೇ ದಾರಿ ಇಲ್ಲ. ನೀವು ಎಲ್ಲಿಗೆ ಹೋದ್ರೂ ಕೂಡ ವಾಪಸ್ ಅದೇ ಜಾಗಕ್ಕೆ ಬರ್ತೀರಾ. ಹಾಗೇನೆ ಈ ಜಾಗದಲ್ಲಿ ಒಬ್ಬ ವಿಚಿತ್ರ ಮನುಷ್ಯ ಕೂಡ ನಡ್ಕೊಂಡು ಹೋಗ್ತಿರ್ತಾನೆ. ಏನಾಗ್ತಿದೆ ಅಂತ ಸ್ವಲ್ಪನೂ ಅಂದಾಜಾಗೋದಿಲ್ಲ. ಸೊ ಈ ಜಾಗದಿಂದ ಎಸ್ಕೇಪ್ ಆಗೋದು ಹೇಗೆ, ಇದನ್ನ ನೋಡೋಣ ಈ ಒಂದು ಮೂವಿಯಲ್ಲಿ. ಮೂವಿಯ ಹೆಸರು ಎಕ್ಸಿಟ್ 8 ಅಂತ. ಸೊ ಸ್ಟೋರಿ ತುಂಬಾ ಚೆನ್ನಾಗಿದೆ. ಒಂದು ಇಂಟ್ರೋ ಬರ್ಲಿ, ಕಥೆನ ಸ್ಟಾರ್ಟ್ ಮಾಡೋಣ. ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕಥೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಕಥೆ ಶುರುವಲ್ಲಿ ನಾವು ನೋಡ್ತೀವಿ ಒಬ್ಬ ಹುಡುಗನನ್ನ. ಇವನ ಹೆಸರು ಮಿಠಾಯ ಅಂತ. ತುಂಬಾನೇ ಭಯದಲ್ಲಿರ್ತಾನೆ. ಯಾಕಂದ್ರೆ ಇವನಿಗೆ ಅನಿಸ್ತಿರುತ್ತೆ, ನಾನು ಎಲ್ಲೋ ಸಿಕ್ಕಾಕೊಂಡಿದ್ದೀನಿ, ಇಲ್ಲಿ ಹೋಗೋಕೆ ಯಾವುದೇ ದಾರಿ ಇಲ್ಲ ಅಂತ. ಇಲ್ಲಿ ಎಕ್ಸಿಟ್ ನಂಬರ್ 8 ಕಂಡ್ರು ಕೂಡ ವಾಪಸ್ ತಿರ್ಕೊಂಡು ಇದೇ ಜಾಗಕ್ಕೆ ಬಂದ್ಬಿಡ್ತಾನೆ. ಹಾಗೇನೆ ನಡ್ಕೊಂಡು ಹೋಗ್ತಿರುವಾಗ ಅವನಿಗೆ ಒಬ್ಬ ವಿಚಿತ್ರವಾದ ಮನುಷ್ಯ ಕಾಣ್ತಾನೆ. ಈ ಮನುಷ್ಯ ಅಂತೂ ಸುತ್ತಿ ಅದೇ ಜಾಗಕ್ಕೆ ಬರ್ತಿದ್ದಾನೆ. ತಿರ್ಕೊಂಡು ಹಿಂಬಾಲಿಸ್ತಾ ಇದ್ದಾನೆ. ಅಂಡ್ ಸಡನ್ ಆಗಿ ಇವನ ಎದುರು ಕಾಣ್ತಾನೆ. ನೋಡೋದಕ್ಕೆ ತುಂಬಾನೇ ಭಯಾನಕವಾಗಿ ಕಾಣ್ತಿದ್ದಾನೆ. ಹಾಗೇನೆ ಒಳ್ಳೆ ನಗುಮುಖವನ್ನ ಹೊಂದಿದ್ದಾನೆ. ಸಡನ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಹೇಳಿ ಮಿಠಾಯ ಆಚೆ ಹೋಗ್ತಾನೆ. ಆದ್ರೆ ಇಲ್ಲಿ ಕಾಣುತ್ತೆ ಎಕ್ಸಿಟ್ 0 ಅಂತ. ಆದ್ರೆ ಮೇಲಿರುವ ಬೋರ್ಡ್ ಅಂತೂ ಎಕ್ಸಿಟ್ 8 ಅಂತಾನೆ ಇದೆ. ಸೊ ಹೀಗೇನೆ ಟ್ರೈ ಮಾಡ್ತಾನೆ ಇದ್ದಾನೆ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ. ಹೀಗೇನೆ 4-5 ಸಲ ಅಲ್ಲ 100 ಸಲ ಟ್ರೈ ಮಾಡ್ತಾನೆ. ಈ ಡೋರ್ ಅನ್ನು ಪುಷ್ ಮಾಡೋದಕ್ಕೆ ನೋಡ್ತಾನೆ, ಅದು ಸಹ ಸಾಧ್ಯನೇ ಆಗೋದಿಲ್ಲ. ಕೊನೆಗೆ ಕಾಲ್ ಮಾಡೋದಕ್ಕೆ ನೋಡ್ತಾನೆ. ನೋಡಿದ್ರೆ ನೆಟ್ವರ್ಕ್ ನ ಸಿಗ್ನಲ್ ಸಿಗ್ತಿಲ್ಲ ಇಲ್ಲಿಗೆ. ಸೊ ಹಾಗೇನೆ ನಿಂತ್ಕೊಂಡು ಅಲ್ಲಿ ಒಂದು ಪೋಸ್ಟರ್ ಅನ್ನ ನೋಡ್ತಾನೆ. ಈ ಫೋಟೋದಲ್ಲಿ ಕೆಲವೊಂದು ಇರುವೆಗಳು ಸಿಕ್ಕಾಕೊಂಡಿದೆ ಒಂದು ಲೂಪ್ ನಲ್ಲಿ. ಅವನಿಗೆ ಅಂದಾಜಾಗುತ್ತೆ, ನನ್ನ ಪರಿಸ್ಥಿತಿ ಕೂಡ ಅದೇ ಆಗಿದೆ ತಾನೇ. ಇಲ್ಲಿ ನಾನಿಲ್ಲಿ ಎಲ್ಲಿಂದ ಎಸ್ಕೇಪ್ ಆದ್ರೂ ಕೂಡ ಅದೇ ಜಾಗಕ್ಕೆ ಬರ್ತಿದ್ದೇನೆ, ಅಂದ್ರೆ ಲೂಪ್ ನಲ್ಲಿ ಸಿಕ್ಕಾಕೊಂಡಿದ್ದೇನೆ. ಆದ್ರೆ ಅವನು ಆಲೋಚನೆ ಮಾಡ್ತಾ ಇದ್ದಾಗ ಸಡನ್ ಆಗಿ ಈ ಎಕ್ಸಿಟ್ 8 ಅಂತ ಏನು ಬೋರ್ಡ್ ಬರ್ದಿತ್ತು, ಇದರಲ್ಲಿ ರಕ್ತ ಸುರಿತಾ ಇದೆ. ಅದು ಅವನ ಮುಖಕ್ಕೆ ಬೀಳೋಕಿತ್ತು. ಸೊ ಓಡ್ ಹೋಗ್ತಾನೆ ಅಲ್ಲಿಂದ. ಆದ್ರೆ ಈ ಸಲ ಅವನು ಎದುರು ಓಡೋ ಬದಲು ಹಿಂದೆ ಓಡ್ತಾನೆ. ಹಾಗೇನೆ ದಾರಿಯಲ್ಲಿ ಈ ವ್ಯಕ್ತಿ ಕೂಡ ಇದ್ದ. ಬಟ್ ಇಲ್ಲಿ ಬೋರ್ಡ್ ಅನ್ನು ಗಮನಿಸಿದಾಗ ಒಂದು ವ್ಯತ್ಯಾಸ ಕಾಣುತ್ತೆ. ಅದೇನಂದ್ರೆ ಕಳೆದ ಸಲ ಇಲ್ಲಿ 0 ಅಂತ ಬರ್ದಿತ್ತು, ಆದ್ರೆ ಈಗ 1 ಅಂತ ಬರ್ದಿದೆ. ಬಾಕಿ ಎಲ್ಲ ಸೇಮ್ ಇದೆ ಅಲ್ಲಿ. ಅಂಡ್ ಹಾಗೇನೆ ಸ್ವಲ್ಪ ಹಿಂಟ್ ಸಿಗುತ್ತೆ. ಅದೇನಂದ್ರೆ ಈ ಬೋರ್ಡ್ ಅಲ್ಲಿ ಬರ್ದಿರುತ್ತೆ, ನಿಮ್ಗೆ ಈ ಜಾಗದಲ್ಲಿ ಏನಾದ್ರೂ ಚೇಂಜಸ್ ಕಂಡ್ರೆ, ಅಂದ್ರೆ ಏನಾದ್ರೂ ವಿಚಿತ್ರವಾಗಿ ಡಿಫ್ರೆಂಟ್ ಆಗಿ ಏನಾದ್ರೂ ಆಗಿದ್ರೆ ಅದನ್ನ ನಾವು ಅಬ್ನಾರ್ಮಲ್ ಅಂತ ಕರಿತೀವಿ. ಸೊ ಏನಾದ್ರೂ ಅಬ್ನಾರ್ಮಲ್ ಆಗಿ ಕಂಡ್ರೆ ನೀವು ಹಿಂದೆಯಿಂದ ಓಡ್ಬೇಕು. ಅಥವಾ ಒಂದ್ ವೇಳೆ ನಿಮ್ಗೆ ಎಲ್ಲಾನು ಸರಿ ಇದೆ, ಯಾವುದೇ ವ್ಯತ್ಯಾಸ ಕಾಣೋಲ್ಲ ಅಂತಿದ್ರೆ ಎಕ್ಸಿಟ್ 8 ನಿಂದ ಹೋಗ್ಬೇಕು, ಅಂದ್ರೆ ಎದುರಿನಿಂದ ಹೋಗ್ಬೇಕು. ಸೊ ಈಗ ನಮ್ಮ ಮೇನ್ ಕ್ಯಾರೆಕ್ಟರ್ ಮಿಠಾನಿಗೆ ಅಂದಾಜಾಗುತ್ತೆ. ಹಾಗಾದ್ರೆ ಇದಾಗಿದೆ ವಿಷಯ. ಈ ರೌಂಡ್ ನಲ್ಲಿ ಅಲ್ಲೊಂದು ರಕ್ತ ಚೆಲ್ಲೋದು ಸಡನ್ ಆಗಿ ಕಂಡಿತ್ತು. ಅಂದ್ರೆ ಫಸ್ಟ್ ಟೈಮ್ ಅವನು ಎಂಟರ್ ಆದಾಗ ಅಲ್ಲಿ ರಕ್ತ ಇರ್ಲಿಲ್ಲ, ಸೆಕೆಂಡ್ ಟೈಮ್ ಬಂದಾಗ ಅಲ್ಲಿ ರಕ್ತ ಇತ್ತು. ಅಂದ್ರೆ ಅಲ್ಲಿ ಚೇಂಜ್ ಆಗಿದೆ. ಸೊ ಅಲ್ಲಿ ವ್ಯತ್ಯಾಸ ಆಗಿದೆ, ಅಂದ್ರೆ ಇವನು ಸೀದಾ ಹಿಂದ್ಗಡೆ ಹೋಗ್ಬೇಕು. ಸೊ ಇದರ ಪ್ರಕಾರ ಇಲ್ಲಿ ಗೊತ್ತಾಗುತ್ತೆ ಅವನು 0 ದಿಂದ ಎಕ್ಸಿಟ್ 1 ಗೆ ಬಂದಿದ್ದಾನೆ. ಅಂದ್ರೆ ಇದು ಲೆವೆಲ್ ಗಾಯ್ಸ್. 0 ಇದ್ದದ್ದು 1 ಯಾಕೆ ಆಯ್ತಂದ್ರೆ ಇವನು ಒಂದು ವ್ಯತ್ಯಾಸವನ್ನ ಕಂಡು ಹಿಡಿದಿದ್ದಾನೆ. ಸೊ ಈಗ ವಾಪಸ್ ಇಲ್ಲಿಗೆ ಬಂದಿದ್ದಾನೆ. ಅಂಡ್ ಅವನು ಫುಲ್ ಗಮನಿಸಾದ್ಮೇಲೆ ಅವನಿಗೆ ಏನು ವ್ಯತ್ಯಾಸ ಕಾಣಲಿಲ್ಲ. ಸೊ ವ್ಯತ್ಯಾಸ ಕಾಣದಿದ್ರೆ ಎಕ್ಸಿಟ್ 8 ನಿಂದ ಹೋಗ್ಬೇಕು. ಹಾಗೆ ಎಕ್ಸಿಟ್ 8 ನಿಂದ ಹೋದ. ಆದ್ರೆ ನಮ್ಗೆ ಗೊತ್ತಾಗುತ್ತೆ ಇವನು ಮಿಸ್ಟೇಕ್ ಮಾಡಿದ್ದಾನೆ. ಅಂದ್ರೆ ಇಲ್ಲಿ ಎಕ್ಸಿಟ್ 1 ಅಂತ ಇತ್ತು ತಾನೆ, ಅದು ಈಗ 0 ಆಗಿದೆ ವಾಪಸ್. ಅಂದ್ರೆ ಈ ರೌಂಡ್ ಅಲ್ಲಿ ವ್ಯತ್ಯಾಸವನ್ನ ಕರೆಕ್ಟ್ ಆಗಿ ಕಂಡು ಹಿಡಿಯೋದೇ ಇರೋ ಕಾರಣ ವಾಪಸ್ ಗೇಮ್ ರೀಸ್ಟಾರ್ಟ್ ಆಗಿದೆ. ಸೊ ಈಗ ಇವನಿಗೆ ಗೇಮ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ. ಹಾಗಾದ್ರೆ ಇಲ್ಲಿ ಆಗೋ ಎಲ್ಲ ವ್ಯತ್ಯಾಸಗಳನ್ನ ನಾನು ಗಮನಿಸಬೇಕು. ಸೊ ಈಗ ಸ್ವಲ್ಪ ಆಟದಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯನ್ನು ಯೂಸ್ ಮಾಡ್ತಾನೆ. ಮೊದಲನೇದಾಗಿ ಫೋನ್ ಅನ್ನ ತೆಗಿತಾನೆ ಹಾಗೂ ವಿಡಿಯೋ ರೆಕಾರ್ಡ್ ಅನ್ನ ಶುರು ಹಚ್ಕೋತಾನೆ. ಇಲ್ಲಿರುವಂತ ಎಲ್ಲ ಪೋಸ್ಟರ್ಸ್ ಗಳ ಚಿತ್ರ ಆಗಿರ್ಬೋದು, ಅಷ್ಟೆಲ್ಲ ಇಲ್ಲಿ ನಡ್ಕೊಂಡು ಬರ್ತಿದ್ದಲ್ಲ ಒಬ್ಬ ವ್ಯಕ್ತಿ, ಅವನ ಫೋಟೋ ಕೂಡ ತೆಗಿತಾನೆ. ಸೊ ಹೀಗೆ ಇಲ್ಲಿ ಯಾವುದೇ ವ್ಯತ್ಯಾಸ ಕಾಣಲಿಲ್ಲ. ಆ ಕಾರಣಕ್ಕೋಸ್ಕರ ಅವನ ಮುಂದೆ ನಡ್ಕೊಂಡು ಹೋಗ್ತಾನೆ, ಅಂದ್ರೆ ಎಕ್ಸಿಟ್ 8 ನ ಬಳಿ. ಸೊ ಇದರ ಪ್ರಕಾರ ಉತ್ತರ ಸರಿಯಾಗಿದೆ. ಹಾಗಾಗಿ ಒಂದು ರೌಂಡ್ ಗೆದ್ದಿದ್ದಾನೆ. ಈಗ ಇವನು ಎಕ್ಸಿಟ್ 1 ನಲ್ಲಿ ಇದ್ದಾನೆ. ಈಗ ಲೆವೆಲ್ 2 ಇನ್ನೊಮ್ಮೆ ಬಂದ ಈ ಜಾಗಕ್ಕೆ. ಸೊ ಈ ಸಲ ವ್ಯತ್ಯಾಸವನ್ನು ಗಮನಿಸೋದಕ್ಕೆ ಮೊಬೈಲ್ ಅನ್ನು ತೆಗಿತಾನೆ, ಯಾಕಂದ್ರೆ ಅದರಲ್ಲಿ ಫೋಟೋ ತೆಗೆದಿದ್ದ. ಆದ್ರೆ ಮೊಬೈಲ್ ಅಲ್ಲಿ ಗೊತ್ತಾಗುತ್ತೆ ಆ ಎಲ್ಲ ಫೋಟೋಗಳು ಬ್ಲರ್ ಆಗಿ ಮೊಬೈಲ್ ನಿಂದನೇ ಮಾಯ ಆಗ್ತಿದೆ. ಸೊ ಅವನಿಗೆ ಗೊತ್ತಾಗುತ್ತೆ ಈ ಗೇಮ್ ಅನ್ನು ಫಿನಿಶ್ ಮಾಡೋದಕ್ಕೆ ಒಂದೇ ದಾರಿ ಇರೋದು, ಅದು ತನ್ನ ಜ್ಞಾಪಕ ಶಕ್ತಿಯನ್ನ ಯೂಸ್ ಮಾಡೋದು ಅಥವಾ ಬುದ್ಧಿವಂತಿಕೆಯನ್ನು ಯೂಸ್ ಮಾಡೋದು. ಸೊ ಎಲ್ಲವನ್ನ ಗಮನಿಸಿಕೊಂಡು ಹೋಗ್ತಾನೆ. ಈ ಫೋಟೋ ಕೂಡ ಆಗೈತು, ಈ ಮನುಷ್ಯ ಕೂಡ ಆಗೈತ, ಇಲ್ಲೇನು ಬ್ಲಡ್ ಇಲ್ಲ, ಎಲ್ಲ ಸೇಮ್ ಇದೆ. ಹಾಗಾದ್ರೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಎದುರು ಹೋಗೋಕೆ ನೋಡ್ತಾನೆ. ಆದ್ರೆ 1 ಸೆಕೆಂಡ್ ಅಲ್ಲಿ ಗಮನಿಸ್ತಾನೆ, ಇವನು ಎದುರು ಹೋದ ತಕ್ಷಣನೇ ಸಡನ್ ಆಗಿ ಇವನ ಬೆನ್ನ ಹಿಂದೆ ಇವನು ಬರ್ತಿದ್ದಾನೆ. ಇವನು ಎದುರು ಹೋದಾಗ ಹಿಂಬಾಲಿಸಿ ಅಲ್ಲೇ ನಿಂತು ಬಿಡ್ತಾನೆ. ತಿರುಗಿ ನೋಡಿದಾಗ ಸ್ಟ್ಯಾಚು ಆಗಿ ಇರ್ತಾನೆ. ಸೊ ಇಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಸೀದಾ ಓಡ್ಕೊಂಡು ಹೆದರಿ ಬರ್ತಾನೆ ಹಿಂದುಗಡೆ ಡೋರ್ಗೆ, ಅಂದ್ರೆ ವ್ಯತ್ಯಾಸ ಆಗಿದೆ ಅಂತ ಅರ್ಥ. ಸೊ ಇವನ ಉತ್ತರ ಕೂಡ ಕರೆಕ್ಟ್ ಆಗಿತ್ತು. ಸೊ ಲೆವೆಲ್ 2 ಗೆ ಬಂದಿದ್ದಾನೆ, ಅಂದ್ರೆ ಎಕ್ಸಿಟ್ ನಂಬರ್ 2. ಹಾಗೆ ವ್ಯಕ್ತಿಯನ್ನು ನೋಡಿ ಅವನಿಗೆ ಅಂತೂ ಮಿನಿ ಹಾರ್ಟ್ ಅಟ್ಯಾಕ್ ಬಂತು ಗುರು, ಅದಕ್ಕೋಸ್ಕರ ನೀರು ಕುಡಿತಿದ್ದಾನೆ. ಸೊ ಈಗ 3ನೇ ಲೆವೆಲ್ ಗೆ ಬರ್ತಿದ್ದಾನೆ. ಅಂಡ್ ಇವನಿಗೆ ಈಗ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಿದೆ, ಯಾಕಂದ್ರೆ ಅವನು ತುಂಬಾ ಆಲೋಚನೆ ಮಾಡಿದ್ದಾನೆ. ಪ್ರತಿ ಚಿತ್ರವನ್ನು ಗಮನಿಸ್ತಾನೆ, ಪ್ರತಿ ಪೋಸ್ಟರ್ ಅನ್ನು ಗಮನಿಸ್ತಾನೆ, ಈ ವ್ಯಕ್ತಿಯನ್ನ ಗಮನಿಸ್ತಾನೆ. ಆದ್ರೆ ಹಾಗೇನೆ ನಡ್ಕೊಂಡು ಹೋದಾಗ ಗೊತ್ತಾಯ್ತು ಇಲ್ಲೊಂದು ಲಾಕರ್ ನ ಒಳಗಡೆಯಿಂದ ಸೌಂಡ್ ಬರ್ತಿದೆ, ಯಾವ್ದೋ ಮಗುವನ್ನ ಜೋರಾಗಿ ಕೊಲ್ತಿರೋದು, ಏನೋ ಜೋರಾಗಿ ಮಗುವಿನ ಸ್ವರ ಕೇಳ್ತಿದೆ. ಸೊ ಇಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಸೀದಾ ಓಡ್ಕೊಂಡು ಹೋಗ್ತಾನೆ ಹಿಂದುಗಡೆ. ಸೊ ವ್ಯತ್ಯಾಸ ಇದೆ ಅಂತ ಇದ್ರ ಅರ್ಥ. ಹಾಗೆ ಇವನದು ಪಾಸ್ ಆಯ್ತು ಈ ಲೆವೆಲ್ ಕೂಡ. ಹಾಗಾಗಿ ಲೆವೆಲ್ 3 ಪಾಸ್ ಆಗಿದ್ದಾನೆ. ಸೊ ಈಗ ಲೆವೆಲ್ 4 ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸೇಮ್ ಅದೇ ಗಮನಿಸ್ತಾನೆ, ಏನಾದ್ರೂ ಚೇಂಜಸ್ ಆಗಿದೆಯಾ ಅಂತ. ಹಾಗೆ ಆಲ್ಮೋಸ್ಟ್ ಎಲ್ಲ ಗಮನಿಸಿದ, ಏನು ಚೇಂಜ್ ಕಾಣ್ಲಿಲ್ಲ. ಆದ್ರೆ ಸಡನ್ ಆಗಿ ಅಲ್ಲಿ ಪೋಸ್ಟರ್ ಅಲ್ಲಿ ಇದ್ದಂತ ಎಲ್ಲ ಕಣ್ಣುಗಳು ಇವನನ್ನ ನೋಡ್ತಿದೆ. ಇವನು ಯಾವ ಡೈರೆಕ್ಷನ್ ಹೋಗ್ತಿದ್ದಾನೆ ಆ ಡೈರೆಕ್ಷನ್ ಆ ಕಣ್ಣುಗಳು ಇವನನ್ನ ಗಮನಿಸ್ತಿದೆ. ಸೊ ಸೀದಾ ಹಿಂದುಗಡೆ ಓಡ್ಕೊಂಡು ಹೋಗ್ತಾನೆ, ಅಂದ್ರೆ ವ್ಯತ್ಯಾಸ ಇದೆ ಅಂತ ಅರ್ಥ. ಇದರ
ಇದರ ಪ್ರಕಾರ ಲೆವೆಲ್ 4 ಕೂಡ ಪಾರ್ ಮಾಡ್ದ. ಈಗ ಲೆವೆಲ್ 5 ನಲ್ಲಿ ಎಂಟರ್ ಆಗ್ತಾನೆ. ಇಲ್ಲಿ ಸುತ್ತಮುತ್ತಲು ಹುಡುಕ್ತಾ ಇರ್ತಾನೆ ಅಂಡ್ ಅವನಿಗೆ ಸ್ವಲ್ಪ ಖುಷಿ ಕೂಡ ಆಗಿರುತ್ತೆ, ಯಾಕಂದ್ರೆ ಅರ್ಧ ಗೇಮ್ ಗೆದ್ದಿದ್ದೀನಿ ಅಂತ. ಅಂದ್ರೆ ಟೋಟಲ್ 8 ಎಕ್ಸಿಟ್ ಗಳು ಇರುತ್ತವೆ ಇಲ್ಲಿ, ಇದರಲ್ಲಿ 4 ಗೆದ್ದಿದ್ದಾನೆ ಇವನು. ಸೊ ಹೀಗೆ ಹುಡುಕ್ತಾ ಇದ್ದಾನೆ ಏನೇನೋ. ಆದ್ರೆ ಸಡನ್ ಆಗಿ ಒಂದು ಕಾಲ್ ಬರುತ್ತೆ ಮೊಬೈಲ್ ನಲ್ಲಿ. ನೋಡಿದಾಗ ಇವನ ಗರ್ಲ್ ಫ್ರೆಂಡ್ ನಂಬರ್. ಇವನ್ ತಿಳ್ಕೊಳ್ತಾನೆ ಮನಸ್ಸಲ್ಲಿ, ಇವಳು ಯಾಕೆ ಕಾಲ್ ಮಾಡ್ತಿದ್ದಲ್ಲ ಈ ಸಂದರ್ಭದಲ್ಲಿ, ಯಾಕಂದ್ರೆ 2 ದಿನ ಹಿಂದೆ ಇವನದು ಬ್ರೇಕಪ್ ಆಗಿತ್ತಂತ. ಸೊ ಈ ಮಿಠಾಯನ ಗರ್ಲ್ ಫ್ರೆಂಡ್ ಕಾಲ್ ಅನ್ನ ಪಿಕ್ ಮಾಡ್ದಾಗ ಗೊತ್ತಾಯ್ತು ಅವಳು ಪ್ರೆಗ್ನೆಂಟ್ ಅಂತ. ಮಿಠಾಯ ನಾನು ಪ್ರೆಗ್ನೆಂಟ್ ಆಗೋದಕ್ಕೆ ಕಾರಣ ನೀನ್ ಆಗಿದೆ ಅಂತ ಹೇಳ್ತಾಳೆ. ಹಾಗಾಗಿ ನಂಗೆ ನಿನ್ನ ಮತ್ತೆ ಭೇಟಿ ಆಗ್ಬೇಕು, ನಾವು ಮದುವೆ ಆಗೋಣ ಅಂತ ಹೇಳ್ತಾಳೆ. ಇವನಿಗೆ ಇವನ ಗರ್ಲ್ ಫ್ರೆಂಡ್ ಮಾತುಗಳನ್ನ ಕೇಳಿದಾಗ ಸಡನ್ ಆಗಿ ಒಂದು ಘಟನೆ ನೆನಪು ಬರುತ್ತೆ. 1-2 ದಿನಗಳ ಹಿಂದೆ ಅವನು ಟ್ರೈನ್ ನಲ್ಲಿ ಸುತ್ತಾ ಇದ್ದ. ಆ ಸಂದರ್ಭದಲ್ಲಿ ಒಬ್ಬ ಮಹಿಳೆಯನ್ನ ಗಮನಿಸ್ತಾನೆ ಸೀಟ್ ನಲ್ಲಿ. ಅವಳು ಕೂಡ ಒಂದು ಮಗುವನ್ನ ಹಿಡ್ಕೊಂಡಿದ್ಲು. ಆ ಮಗು ಜೋರಾಗಿ ಕೂಗ್ತಿತ್ತು, ಮತ್ತೆ ಆ ಜೋರಾದ ಕೂಗನ್ನ ಕೇಳಿ ಒಬ್ಬ ವ್ಯಕ್ತಿ ಆ ಮಹಿಳೆಗೆನೆ ಬೈತಿದ್ದ. ಆಗ ನಮ್ಮ ಹೀರೋ ಮಿಠಾಯನಿಗೆ ಅನ್ಸ್ತು ನಾನು ಸ್ಟ್ಯಾಂಡ್ ತಗೋಬೇಕಿತ್ತು, ಅವನು ಸುಮ್ಮನೆ ಬೈತಿದ್ದ ಅಂತ. ಆದ್ರೆ ಅವನಿಗೆ ಎದುರು ಮಾತಾಡೋದಕ್ಕೆ ಧೈರ್ಯ ಬರಲಿಲ್ಲ. ಸೊ ಅದಕ್ಕೇನೆ ಧೈರ್ಯ ಬರದ ಇವನು ಈಗ ತನ್ನ ಗರ್ಲ್ ಫ್ರೆಂಡ್ ಪ್ರೆಗ್ನೆಂಟ್ ಆಗಿದೆಲ್ಲ, ಅದಕ್ಕೆ ಇವನು ಕಾರಣ ಆಗಿದ್ದಾನೆ. ಅಂದ್ರೆ ಇವನಿಗೆ ಏನು ಫ್ಯೂಚರ್ ಅಲ್ಲಿ ಏನು ಮಗು ಆಗುತ್ತೆ ಅದರ ಜವಾಬ್ದಾರಿಯನ್ನು ಹೇಗೆ ತಗೊಳ್ತಾನೆ ಇವನು. ಸೊ ಇಷ್ಟೆಲ್ಲ ಆಲೋಚನೆಗಳನ್ನ ಮಾಡಿ ಕನ್ಫ್ಯೂಸ್ ಆಗಿ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾನೆ. ಸೊ ಹಾಗೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳ್ಕೊಂಡು ಅವನು ಎಕ್ಸಿಟ್ 8 ಗೆ ಹೋಗ್ಬಿಟ್ಟ. ಆದ್ರೆ ವಾಪಸ್ ಇಲ್ಲಿ ಬಂದಾಗ ಗೊತ್ತಾಗುತ್ತೆ ಅವನ್ ಲೆವೆಲ್ 5 ಅಲ್ಲಿ ಇದ್ದಲ್ಲ, ಈಗ ಲೆವೆಲ್ 0 ಆಗಿದೆ. ಅಂದ್ರೆ ಪೂರ್ತಿ ಗೇಮ್ ರೀಸ್ಟಾರ್ಟ್ ಆಗಿದೆ ಇವನೊಂದು ತಪ್ಪಿನಿಂದ. ಆಗ ಅವನಿಗೆ ಆಲೋಚನೆ ಆಗುತ್ತೆ ಕಾಲ್ ನಲ್ಲಿ ಮಾತಾಡಿದ್ದು ಅವನ ಗರ್ಲ್ ಫ್ರೆಂಡ್ ಅಲ್ವೇ ಅಲ್ಲ, ಅದೊಂದು ವ್ಯತ್ಯಾಸ ಆಗಿತ್ತು, ಅದೊಂದು ಈ ಆಟದ ರೂಲ್ ಆಗಿತ್ತು. ಅವನು ಆಕ್ಚುಲಿ ಹಿಂದುಗಡೆ ಎಕ್ಸಿಟ್ ಅಲ್ಲಿ ಹೋಗ್ಬೇಕಿತ್ತು, ಆದ್ರೆ ಮುಂದುಗಡೆ ಹೋದ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ತಿಳ್ಕೊಂಡು ಇದಕ್ಕಾಗಿ ಪೂರ್ತಿ ಗೇಮ್ ರೀಸ್ಟಾರ್ಟ್ ಆಗ್ಬಿಟ್ಟಿದೆ. ಅವನಿಗಂತೂ ಜೋರಾಗಿ ಕೂಗೋಕೆ ಬರುತ್ತೆ. ಇಷ್ಟೊತ್ತಿಗಂತೂ ಅವನು ಪೂರ್ತಿ ಮರ್ತೋಗಿದ್ದಾನೆ ಏನೆಲ್ಲ ಚೇಂಜಸ್ ಇತ್ತು ಅಂತ ಕೂಡ. ಸೊ ಫಸ್ಟ್ ಇಂದ ವಾಪಸ್ ಕಂಟಿನ್ಯೂ ಮಾಡ್ಬೇಕಲ್ಲ ಗುರು ಅಂತ ಕೂಗ್ತಾ ಬರ್ತಿದ್ದಾನೆ. ಅಷ್ಟೇ ಅಲ್ಲ ಅವನ ಬ್ಯಾಗ್ ಅನ್ನೆಲ್ಲ ಬಿಸಾಕ್ತಿದ್ದಾನೆ, ಹುಚ್ಚಿಡ್ದು ಹೋಗ್ತಿದ್ದ. ಇಲ್ಲಿಂದ ಎಸ್ಕೇಪ್ ಆಗೋದು ಈಗ ಅಂತ ಅರ್ಥನೇ ಆಗ್ತಿಲ್ಲ. ಸೊ ಹಾಗೇನೆ ಪರದಾಡ್ತಾ ಇದ್ದಾಗ ಸಡನ್ ಆಗಿ ಯಾವ್ದೊಂದು ಮಗು ಅಲ್ಲಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರ ಅರ್ಥ ಇಲ್ಲಿ ಏನೋ ವ್ಯತ್ಯಾಸ ಆಗಿದೆ ತಾನೆ. ಹಾಗಾಗಿ ಹಿಂದುಗಡೆಯಿಂದ ಡೋರ್ ಇಂದ ಹೋಗ್ತಾನೆ. ಆದ್ರೆ ಇಲ್ಲಿ ಗೊತ್ತಾಗುತ್ತೆ ಆ ಲೆವೆಲ್ ಕಂಪ್ಲೀಟ್ ಆಗ್ಲಿಲ್ಲ, ಈಗ ಕೂಡ 0 ನಲ್ಲೇ ಇದೆ. ಅಂದ್ರೆ ಆ ಮಗು ಯಾವುದೇ ವ್ಯತ್ಯಾಸ ಆಗಿರ್ಲಿಲ್ಲ. ಬದಲಾಗಿ ನಮ್ಗೆ ಗೊತ್ತಾಗುತ್ತೆ ಆ ಮಗು ಕೂಡ ಮಿಯಾಟನ ತರನೇ ಈ ಗೇಮ್ ಅಲ್ಲಿ ಸಿಕ್ಕಾಕೊಂಡಿದೆ. ಸೊ ಮಿಯಾಟ ಈ ಮಗುವಿನ ಬಳಿ ಬರ್ತಾನೆ, ಹಾಗೇನೆ ಗಮನಿಸ್ತಾನೆ. ಅದೇ ಟೈಮ್ಗೆ ಒಬ್ಬ ವಿಚಿತ್ರ ವ್ಯಕ್ತಿ ಬರ್ತಿದ್ನಲ್ಲ ಆಚೀಚೆ ನಡ್ಕೊಂಡು, ಅವನು ಕೂಡ ಮಿಯಾಟ ಹಾಗೂ ಈ ಮಗುವಿನ ತರನೇ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ದಾನೆ. ಅವನು ಯಾವುದೇ ವ್ಯತ್ಯಾಸ ಆಗಿರ್ಲಿಲ್ಲ. ಅವನು ಕೂಡ ಇವರ ರೀತಿಯ ಇಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಿದ್ದ ಅಷ್ಟೊತ್ತು. ಸೊ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಈ ಮಗು ಹಾಗೂ ಈ ವ್ಯಕ್ತಿ ಜೊತೆಗೆ ಟೀಮ್ ಆಗಿ ಕೆಲಸ ಮಾಡ್ತಿದ್ರು. ಅಂದ್ರೆ ಇಬ್ರು ಕೂಡ ಎಕ್ಸಿಟ್ ಅನ್ನ ಹುಡುಕ್ತಾನೆ ಇದ್ರು. ಆದ್ರೆ ಅವರಿಗೆ ಪುನಃ ಒಬ್ಳು ಹುಡುಗಿ ಕಾಣ್ತಿದ್ಲು. ಸೊ ಆ ವ್ಯಕ್ತಿ ಆ ಹುಡುಗಿ ಹತ್ರ ಕೇಳ್ತಾನೆ, ನಾವೆಲ್ಲ ಇಷ್ಟು ಟ್ರೈ ಮಾಡ್ತಿದೀವಿ ಈಚೆಂದ ಎಸ್ಕೇಪ್ ಆಗೋದಕ್ಕೆ, ನೀನ್ ಯಾಕೆ ಟ್ರೈ ಮಾಡ್ತಿಲ್ಲ? ಅದಕ್ಕೆ ಅವಳು ಹೇಳ್ತಾಳೆ, ನಾನು ಯಾವಾಗ್ಲೂ ಟ್ರೈನ್ ನಲ್ಲಿ ಹೋಗ್ತಾನೆ ಇರ್ತೀನಿ, ಕೆಲಸದ ಪ್ರೆಷರ್ ತುಂಬಾನೇ ಇದೆ, ಕೆಲಸಕ್ಕೆ ಹೋಗ್ಲೇಬೇಕಷ್ಟೇ, ಜೀವನ ಪೂರ್ತಿ ಕಷ್ಟನೇ ಇದೆ, ನನ್ಗೆ ಕೆಲಸ ಮಾಡೋದು ಇಷ್ಟನೇ ಇಲ್ಲ, ಈ ಕೆಟ್ಟ ಜೀವನದಲ್ಲಿ ಬದುಕೋ ಬದಲು ರಿಲ್ಯಾಕ್ಸ್ ಆಗಿ ಈ ಎಕ್ಸಿಟ್ ಅಲ್ಲೇ ಇರ್ತೀನಿ ನಾನು. ಆದ್ರೆ ಅವಳು ಮಾತಾಡ್ತಿದ್ದಾಗ ಸ್ವರ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಗಂಡಸರ ವಾಯ್ಸ್ ಕೇಳ್ತಿದೆ. ಆ ಹೊತ್ತಿನಲ್ಲಿ ಈ ವ್ಯಕ್ತಿಗೆ ಅಂದಾಜಾಗುತ್ತೆ ಇಲ್ಲೇನೋ ವ್ಯತ್ಯಾಸ ಆಗಿದೆ, ಹಾಗಾಗಿ ಹಿಂದಿನ ಡೋರ್ ನಿಂದ ನಾವು ಓಡ್ಬೇಕು ಅಂತ. ಸೊ ಈ ಮಗುವನ್ನ ಹಿಡ್ಕೊಂಡು ಹಿಂದಿನ ಡೋರ್ಗೆ ಹೋಗ್ತಾನೆ. ಹಾಗೇನೆ ಇಲ್ಲಿ ಕಾಣುತ್ತೆ ಅವರು 6ನೇ ಲೆವೆಲ್ ತನಕ ಕಂಪ್ಲೀಟ್ ಮಾಡಿದ್ರು. ಸೊ 6ನೇ ಲೆವೆಲ್ ನಲ್ಲಿ ಬಂದಾಗ ಅವ್ರು ಗಮನಿಸ್ತಾರೆ ಎಲ್ಲ ವ್ಯತ್ಯಾಸಗಳನ್ನ. ಆ ಹುಡುಗಿ ಅದೇ ಜಾಗದಲ್ಲಿ ನಡ್ಕೊಂಡೇ ಬರ್ತಿದ್ಲು. ಆದ್ರೆ ಈ ಸಲ ಅವಳು ಏನೇ ಮಾತಾಡ್ತಿರ್ಲಿಲ್ಲ. ಹಾಗೇನೆ ಸೈಡ್ ನಲ್ಲಿ ಮಗು ಗಮನಿಸುತ್ತಾ ಇಲ್ಲಿ ಲಾಕರ್ ನ ಹ್ಯಾಂಡಲ್ ಸ್ವಲ್ಪ ತಿರ್ಗಿದೆ ಅಂತ. ಆದ್ರೆ ಈ ವ್ಯಕ್ತಿ ಅಂತೂ ಈ ಮಗು ಏನೇನೋ ಮಾತಾಡ್ತಿದೆ ಅಂತ ಹೇಳಿ ಅಲ್ಲಿ ವ್ಯತ್ಯಾಸ ಇದ್ರು ಕೂಡ ಎದುರಿನ ಬಾಗಿಲಿನಿಂದ ಹೋಗ್ತಾರೆ. ಅಂದ್ರೆ ವ್ಯತ್ಯಾಸ ಇಲ್ಲ ಅಂತ ಅದ್ರ ಅರ್ಥ. ಸೊ ಇದ್ರ ಪ್ರಕಾರ ಅದ್ರ ಉತ್ತರ ತಪ್ಪಾಗಿದ್ದ ಕಾರಣ ಗೇಮ್ ವಾಪಸ್ ಶುರುವಿಂದ ಶುರುವಾಗುತ್ತೆ. ಅಂದ್ರೆ 0 ದಿಂದ. ಆ ಮಗುವಿನ ಮಾತನ್ನ ಕೇಳ್ತಿದ್ರೆ ನೆಕ್ಸ್ಟ್ ಲೆವೆಲ್ ಆದ್ರೂ ಹೋಗ್ತಿದ್ದ ಇವನು. ಅವನಿಗಂತೂ ಹುಚ್ಚಿಡ್ದು ಬಿಡ್ತು. ಇಷ್ಟು ಲೆವೆಲ್ ಕಂಪ್ಲೀಟ್ ಮಾಡಿ ಕೂಡ ರೀಸ್ಟಾರ್ಟ್ ಆಗಿದೆ ಗೇಮ್, ಹೇಗೆ ಇಲ್ಲಿಂದ ಪಾರಾಗುದಿನ್ನು. ಸೊ ಸ್ವಲ್ಪ ಹೇಗೇನೋ ಮೋಟಿವೇಶನ್ ಬಂತು. ಹಾಗಾಗಿ ಮಗುವಿನ ಕರ್ಕೊಂಡು ಹೋಗ್ತಾನೆ ವಾಪಸ್. ಆದ್ರೆ ಈ ಸಲ ಗಮನಿಸ್ತಾನೆ ಅವನು ನಡ್ಕೊಂಡು ಹೋಗ್ತಿರುವಾಗ ಮೇಲೆ ಮೆಟ್ಟಿಲುಗಳು ಕೂಡ ಕಾಣ್ತಿವೆ. ಆದ್ರೆ ಈ ವ್ಯಕ್ತಿ ತಿಳ್ಕೊಂಡ ಮೋಸ್ಟ್ಲಿ ಅಲ್ಲಿ ಮೆಟ್ಟಿಲು ಬಂದಿದ್ದಲ್ಲ, ಇದನ್ನ ಹತ್ತಿದ್ರೆ ನಾನು ವಾಪಸ್ ಮನೆಗೆ ಹೋಗ್ಬೋದು ಇಲ್ಲಿಂದ. ಆದ್ರೆ ಮಗು ಸ್ವಲ್ಪ ಬುದ್ಧಿವಂತ. ಅದು ಹೇಳುತ್ತೆ, ಸರ್ ನೀವು ಓಡ್ಬೇಡಿ, ಇದೊಂದು ಆಟ ಆಗಿದೆ ತಾನೆ, ಹಾಗಾದ್ರೆ ಇದು ಯಾವ್ದು ವ್ಯತ್ಯಾಸ ಇರಬೇಕು ಗೇಮ್ ನಲ್ಲಿ. ಸೊ ಓಡ್ಕೊಂಡು ಹೋದ ಮಗುವನ್ನ ಕೂಡ ಹಿಡ್ಕೊಂಡು. ಮಗು ಹೇಳ್ತಿದೆ ಬೇಡ ಸರ್ ಅದರ್ಲೆ ಹೋಗ್ಬೇಡ ಅಂತ. ಆದ್ರೆ ಈ ಮಗುವಿನ ಮಾತನ್ನ ಕೇಳಲಿಲ್ಲ. ಅವನೊಂದು ಹುಚ್ಚಾಗ್ಬಿಟ್ಟಿದ್ದ. ಹಾಗಾಗಿ ಮೆಟ್ಟಿಲನ್ನ ಹತ್ಕೊಂಡು ಹೋಗ್ತಾನೆ. ಹಾಗಾಗಿ ಅವನು ಗೇಮ್ ಅನ್ನ ಫಿನಿಶ್ ಮಾಡ್ತಾನೆ ಏನೋ ಒಂದು ಗೊತ್ತಿಲ್ಲ. ಆದ್ರೆ ಈ ಮಗು ವಾಪಸ್ ಹಿಂದೆ ಹೋಗುತ್ತೆ. ಅಂದ್ರೆ ಅದರ ಉತ್ತರ ಸರಿಯಾಗಿದೆ. ಹಾಗಾಗಿ ಲೆವೆಲ್ 1 ಗೆ ಬಂದಿರುತ್ತೆ. ಅದನ್ನ ಪಾಸ್ ಮಾಡಿ ಈ ಮಗು ಲೆವೆಲ್ 2 ಗೆ ಹೋಗೋ ಸಂದರ್ಭದಲ್ಲೇ ಗಮನಿಸುತ್ತೆ ಇಲ್ಲಿ ಆ ವ್ಯಕ್ತಿ ಬರ್ತಿದ್ದಾನೆ ನಡ್ಕೊಂಡು. ಅಂದ್ರೆ ಒಂದು ರೋಬೋಟ್ ತರ ಹೋಗ್ತಿದ್ದಾನೆ ಅವನು. ಅದು ಟ್ರೈ ಮಾಡುತ್ತೆ ಇವನನ್ನ ಎಳ್ಕೊಳ್ಳೋಕೆ. ಆದ್ರೆ ಗೊತ್ತಾಗುತ್ತೆ ಅವನೀಗ ಆ ಜಾಗದಲ್ಲಿ ಇಲ್ಲ. ಸೊ ಅವನಂತ ಮೆಟೀರಿಯಲ್ಗಳಲ್ಲಿ ಟ್ರ್ಯಾಪ್ ಆಗಿ ಬಿಟ್ಟಿದ್ದಾನೆ. ಸೊ ಇದೆಲ್ಲ ಆದ್ಮೇಲೆ ನಮ್ಗೆ ಗೊತ್ತಾಯ್ತು. ಈಗ ಸೀನ್ ವಾಪಸ್ ಪ್ರೆಸೆಂಟ್ ಗೆ ಬರುತ್ತೆ. ಆ ವ್ಯಕ್ತಿ ಈ ಮಗುವನ್ನ ಹೀಗೆ ಬಿಟ್ಬಿಟ್ಟಲ್ಲ, ಎಂತ ಕೆಟ್ಟ ವ್ಯಕ್ತಿ ಗುರು ಅಂತ ಅನ್ಸುತ್ತೆ. ಹಾಗೇನೆ ನಮ್ಮ ಮಿಯಾಟ ಹೇಳ್ತಾನೆ ಈ ಮಗು ಅಂತೂ ತುಂಬಾ ಬುದ್ಧಿವಂತ ಆಗಿದ್ದಾನೆ. ಹಾಗೇನೆ ಅಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆದ್ರೂ ಕೂಡ ಸಣ್ಣ ಸಣ್ಣ ವ್ಯತ್ಯಾಸನೇ ಇರಬಹುದು, ಅದನ್ನ ಕೂಡ ಕಂಡು ಹಿಡಿಯುತ್ತೆ. ಸೊ ಈ ಮಗುವಿನ ಬುದ್ಧಿವಂತಿಕೆ ಅಥವಾ ವ್ಯತ್ಯಾಸವನ್ನು ಹುಡುಕೋ ಈ ಬುದ್ಧಿವಂತಿಕೆಯಿಂದ ಮೊದಲ 2ನೇ ಲೆವೆಲ್ ಅನ್ನ ಫಿನಿಶ್ ಮಾಡ್ತಾರೆ. ಆದ್ರೆ ಈಗ 3ನೇ ಲೆವೆಲ್ ಗೆ ಬಂದಾಗ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಅದೇನಂದ್ರೆ ಸಡನ್ ಆಗಿ ಎಲ್ಲ ಲೈಟ್ ಗಳು ಫ್ಲಿಕ್ಕರ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆನ್ ಆಗುತ್ತೆ, ಆಫ್ ಆಗುತ್ತೆ ಲೈಟ್ಸ್ ಗಳು. ಹಾಗೇನೆ ಇಲ್ಲಿ ಮಗು ಜೋರಾಗಿ ಬೊಬ್ಬೆ ಹಿಡಿಯೋದ್ರ ಜೊತೆಗೆ ಏನೇನೋ ನಡೆಯುತ್ತೆ. ಆ ಸಂದರ್ಭದಲ್ಲೇ ಮಿಯಾಟ ಲೈಟ್ ಆನ್ ಮಾಡ್ತಾನೆ ಮೊಬೈಲ್ ನಲ್ಲಿ. ಆದ್ರೂ ಗಮನಿಸ್ತಾನೆ ಆ ಒಬ್ಬ ವ್ಯಕ್ತಿ ಇದ್ನಲ್ಲ ಅವನಿಲ್ಲಿ ನಡ್ಕೊಂಡು ಬರ್ತಿದ್ದಾನೆ. ಸೊ ಇದೊಂದು ವ್ಯತ್ಯಾಸ ಅಂತ ಅವನಿಗೆ ಖಂಡಿತ ಗೊತ್ತಾಗ್ಬಿಡ್ತು. ಹಾಗಾಗಿ ಮಗುವಿನ ಕೈಯನ್ನು ಹಿಡ್ಕೊಂಡು ಜೋರಾಗಿ ಹಿಂದಿನ ಡೋರಿಂದ ಓಡ್ತಾನೆ. ಸೊ ಅದು ಕರೆಕ್ಟ್ ಆಗಿತ್ತು ಕೂಡ. ಸೊ ನೆಕ್ಸ್ಟ್ ರೌಂಡ್ ಅವರು ನಡ್ಕೊಂಡು ಬರ್ತಾರೆ.
ಹೋಗ್ತಾರೆ ಅಂಡ್ ಇಲ್ಲಿ ಕಾಣಿಸ್ತಾಳೆ ಒಬ್ಬಳು ವ್ಯಕ್ತಿ. ಇದನ್ನು ನೋಡಿದ ತಕ್ಷಣ ಏನು ಗೊತ್ತಿಲ್ಲ, ಈ ಮಗುವಿಗೆ ತನ್ನ ತಾಯಿಯ ನೆನಪು ಬರುತ್ತೆ ಕಾಣಿಸುತ್ತೆ. ಸೊ ಹಗ್ ಮಾಡೋದಕ್ಕಂತ ಓಡ್ತಾ ಹೋಗುತ್ತೆ. ಆದ್ರೆ ನಮ್ಮ ಹೀರೋನಿಗೆ ಅಂದಾಜಾಯ್ತು ಇದು ಕೂಡ ಇಲ್ಲಿನ ವ್ಯತ್ಯಾಸ ಆಗಿದೆ, ಇದೊಂದು ಟ್ರ್ಯಾಪ್ ಆಗಿದೆ. ಹಾಗಾಗಿ ನಾವು ಹಿಂದುಗಡೆ ಓಡ್ಲೇಬೇಕು ಅಂತ ಹೇಳಿ ಎಳ್ಕೊಂಡು ಹೋಗ್ತಾನೆ ಮಗುವನ್ನ. ಸೊ ಹೀಗೆ ಅಲ್ಲಿಂದ ಪಾರಾದ್ರು. ಸೊ ಈಗ ಲೆವೆಲ್ 4 ಅನ್ನ ಆಡ್ಬೇಕು ಇವರಿಗೆ. ಅಲ್ಲಿಂದ ಎಸ್ಕೇಪ್ ಆದ್ರೂ ಕೂಡ ನಮ್ಮ ಮಿಯಾಟ ಹೀರೋನಿಗೆ ಏನೋ ಒಂಥರ ದುಃಖ ಆಗ್ತಿದೆ. ಅವನಿಗೆ ಮಗುವಿನ ಬಗ್ಗೆ ಭಾರಿ ಕಾಳಜಿ ಕಾಣ್ತಿದೆ. ಅಂಡ್ ಹಾಗೇನೆ ಆ ಮಗುವನ್ನ ಸಮಾಧಾನ ಮಾಡಿ ಹೇಳ್ತಾನೆ, ನಾವಿಲ್ಲಿಂದ ಪಾರಾದ ಮೇಲೆ ಪಕ್ಕ ನಿನ್ನ ತಾಯಿಗೆ ನಿನ್ನ ಒಪ್ಪಿಸ್ತೀನಿ. ಸೊ ಅಲ್ಲಿಂದ ಲೆವೆಲ್ ಅನ್ನ ಆಡೋದಕ್ಕೆ ಹೋಗ್ತಾರೆ. ಅಂಡ್ ಈ ಸಲ ಸ್ವಲ್ಪನೂ ಡಿಫ್ರೆನ್ಸ್ ನಮ್ಗೆ ಕಾಣ್ತಿಲ್ಲ. ಸೊ ಹೀರೋ ಹೇಳ್ತಾನೆ, ಐ ಥಿಂಕ್ ಈ ಸಲ ಯಾವುದೇ ವ್ಯತ್ಯಾಸ ಇಲ್ಲ ಅಂತ. ಆದ್ರೆ ಈ ಮಗು ಅಂತೂ ತುಂಬಾ ಬುದ್ಧಿವಂತ. ಇದು ಹೇಳುತ್ತೆ ಅಲ್ಲಿ ಬೋರ್ಡ್ ಅನ್ನ ಗಮನಿಸಿ, ಅಲ್ಲಿ ನಂಬರ್ 8 ಅನ್ನ ಉಲ್ಟಾ ಬರೆಯಲಾಗಿದೆ. ಎಷ್ಟು ಸಣ್ಣ ಚೇಂಜ್ ಅನ್ನ ಎಲ್ಲರೂ ಕೂಡ ಇಗ್ನೋರ್ ಮಾಡ್ತಾರೆ, ಆದ್ರೆ ಮಗು ತುಂಬಾ ಬುದ್ಧಿವಂತ. ಸೊ ಈ ರೀತಿ ಲೆವೆಲ್ 6 ಕೂಡ ಕಂಪ್ಲೀಟ್ ಆಯ್ತು. ಹೀಗೆ 2 ಲೆವೆಲ್ ಗಳು ಇನ್ನು ಬಾಕಿ ಇವೆ. ಸೊ ಅದೇ ಖುಷಿಯಲ್ಲಿ ಇರ್ತಾನೆ, ಇನ್ನೆರಡು ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿಂದ ಪಾರಾಗ್ಬೋದು ಅಂತ. ಆದ್ರೆ ಸಡನ್ ಆಗಿ ಲೆವೆಲ್ ಗೆ ಬಂದ ತಕ್ಷಣನೇ ಇಲ್ಲಿ ಜೋರಾದ ಸುನಾಮಿ ಬರುತ್ತೆ. ಸೊ ಇವನು ಮಗುವಿನ ಕೈಯನ್ನು ಇಟ್ಕೊಂಡು ಓಡ್ಕೊಂಡು ಹೋಗ್ತಾನೆ. ಆದ್ರೆ ಆ ಮಗು ಜಾರಿ ಬೀಳುತ್ತೆ. ಇವನಿಗೆ ಏನು ಮಾಡೋದಕ್ಕೂ ಆಗುದಿಲ್ಲ. ಆದ್ರೂ ಮಗುವನ್ನ ಕಾಪಾಡೋಣ ಅಂತ ಹೇಳಿ ಬರ್ತಾನೆ. ಇದರ ಪ್ರಕಾರ ಈ ಸುನಾಮಿಯಲ್ಲಿದ್ದಂತ ನೀರು ಅವನ ಮೇಲೆ ಬೀಳುತ್ತೆ. ಸಡನ್ ಆಗಿ ಇಲ್ಲಿ ಫುಲ್ ಸೀನೇ ಚೇಂಜ್ ಆಗ್ಬಿಡುತ್ತೆ. ಅವನಿಗೇನೋ ಸಡನ್ ಆಗಿ ಏನೇನೋ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಬೇರೆನೆ ದುನಿಯಾ ತರ. ಅಂಡ್ ಸಡನ್ ಆಗಿ ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಬದಿಯಲ್ಲಿ ಇರೋದು ಬೇರೆ ಯಾರು ಅಲ್ಲ, ಅವನ ಗರ್ಲ್ ಫ್ರೆಂಡ್ ಆಗಿದ್ದಾಳೆ. ಮತ್ತೆ ಅಲ್ಲೇ ಕೆಳಗಡೆ ಒಬ್ಬ ಹುಡುಗ, ಅಂದ್ರೆ ಆ ಮಗು ಇದನ್ನಲ್ಲ, ಇವನು ಅದೇ ಮಗುವಾಗಿದ್ದ ಆ ಮೇಜ್ ನ ಬಳಿ ಇದ್ದದ್ದು. ಅಂಡ್ ನೋಡಿದಾಗ ಇದು ಅದೇ ಮಗುವಾಗಿದೆ. ಅಂಡ್ ಅವನಿಗೆ ಗೊತ್ತಾಗುತ್ತೆ ಈ ಮಗು ಅವನದ್ದೇ ಅಂತ. ಸೊ ಈ ಮಗುವಿನ ಜೊತೆಗೆ ತುಂಬಾನೇ ಎಂಜಾಯ್ ಮಾಡ್ತಾನೆ ಈ ಬೀಚ್ ನಲ್ಲಿ. ಆ ಹೊತ್ತಿಗೆ ಅವನಿಗೆ ಒಂದು ಆಲೋಚನೆ ಆಗುತ್ತೆ, ತಂದೆ ಆಗೋದು ಒಂದು ಕೆಟ್ಟ ವಿಷಯ ಅಲ್ಲ, ಬದಲಾಗಿ ತಂದೆಯ ಫೀಲಿಂಗ್ ಏನಿದೆ ಅದು ಸುಂದರವಾದದ್ದು, ಈ ರಿಲೇಶನ್ಶಿಪ್ ಸುಂದರವಾದದ್ದು ಅಂತ. ಸೊ ಇನ್ನು ಸ್ವಲ್ಪ ಆಲೋಚನೆ ಮಾಡ್ತಿದ್ದಾಗ ಸಡನ್ ಆಗಿ ಈ ಮಗುವನ್ನ ಎತ್ತಿದಾಗ ಅಲ್ಲಿನ ಅಲೆಗಳು ಇವನ ಮೇಲೆ ಬೀಳುತ್ತೆ. ಅಂಡ್ ಈಗ ಸಡನ್ ಆಗಿ ಅವನು ರಿಯಾಲಿಟಿಗೆ ಬರ್ತಾನೆ. ಅಂದ್ರೆ ಆ ಜಾಗದಲ್ಲೇ ಸುನಾಮಿ ಬಿದ್ದಿತ್ತು ತಾನೆ, ಅಲ್ಲಿ ಮಗುವನ್ನ ಬದುಕಿಸೋಕೆ ನೋಡ್ತಾನೆ. ಅಂದ್ರೆ ಆ ಮಗುವನ್ನ ಸ್ವಲ್ಪ ಮೇಲ್ಗಡೆ ಹಾಕ್ಬಿಡ್ತಾನೆ, ಯಾಕಂದ್ರೆ ಅಲ್ಲಿ ತನಕ ನೀರು ತಲುಪಲ್ಲ ಅಂತ. ಆದ್ರೆ ಅವನಿಗೆ ಉಳಿಸ್ಕೊಳ್ಳೋಕೆ ಆಗ್ಲಿಲ್ಲ. ಸೊ ಅಲ್ಲಿ ಬಿದ್ದು ಬಿಡ್ತಾನೆ. ಇಲ್ಲಿಗೆ ಸೀನ್ ಚೇಂಜ್ ಆಗುತ್ತೆ. ಈ ಮಗು ಈ ಒಂದು ಜಾಗದಲ್ಲಿ ಬಿದ್ದು ಬಿಟ್ಟಿದೆ. ಸೊ ಇಲ್ಲೇನ್ ನಡೀತಿದೆ ಅಂತ ನೋಡೋದಕ್ಕೆ ಎದುರು ಬರುತ್ತೆ. ಪುಣ್ಯಕ್ಕೆ ಅದಕ್ಕೆ ಎಲ್ಲ ವಿಷಯಗಳು ನೆನಪಿದೆ. ಹಾಗೇನೆ ಎಲ್ಲಾ ವ್ಯತ್ಯಾಸಗಳನ್ನ ಹುಡುಕ್ತಾ ಎದುರು ನಡ್ಕೊಂಡೋಗಿ ಆ ಲೆವೆಲ್ ಅನ್ನು ಫಿನಿಶ್ ಮಾಡ್ಬಿಡ್ತು. ಅಂಡ್ ಹಾಗೇನೆ ಅಲ್ಲಿ ನಂಬರ್ ನೋಡಿದಾಗ ಗೊತ್ತಾಗುತ್ತೆ ಲೆವೆಲ್ 7 ಆಗಿದೆ. ಆಗ ಮಗುವಿಗೆ ಅಂದಾಜಾಗುತ್ತೆ ಇನ್ನು ಒಂದೇ ಒಂದು ಲೆವೆಲ್ ಇರೋದು ಕಂಪ್ಲೀಟ್ ಮಾಡೋದಕ್ಕೆ. ಆದ್ರೆ ನನ್ನ ಜೊತೆ ಮಿಯಾಟ ಇಲ್ಲಿ ಇಲ್ಲ ಅಂತ ಕೂಡ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಇನ್ನೊಂದು ಕಡೆ ನಮ್ಗೆ ತೋರಿಸ್ತಾರೆ ಮಿಯಾಟ ಕೂಡ ಲೆವೆಲ್ ಪಾಸ್ ಮಾಡಿದಾನೆ. ಇವನು ಲೆವೆಲ್ 8 ನಲ್ಲಿ ಇದ್ದಾನೆ. ಅವನಿಗೆ ಶಾಕ್ ಆಗುತ್ತೆ, ನಾನು ಇಲ್ಲಿ ಲೆವೆಲ್ ಪಾಸ್ ಮಾಡಿದ್ನ ಅಥವಾ ಟ್ರ್ಯಾಪ್ ಆಗಿದ್ದೀನ. ಹಾಗೇನೆ ಎದುರು ದಾರಿ ಕೂಡ ಕಾಣ್ತಿದೆ, ಅಂದ್ರೆ ಮೆಟ್ಟಿಲುಗಳು. ಸೊ ಸ್ವಲ್ಪ ಇಳಿತಾ ಹೋಗ್ತಾನೆ. ಆದ್ರೆ ಅವನಿಗೆ ಒಂದು ಕನ್ಫ್ಯೂಸ್ ಆಗುತ್ತೆ, ನಾನು ಹಿಂದೆ ಹೋಗ್ಬೇಕಾ ಅಥವಾ ಎದುರು ಹೋಗ್ಬೇಕಾ ಅಂತ. ಸೊ ಹಾಗೆ ನಡ್ಕೊಂಡು ಹೋಗ್ತಿದ್ದ. ಸಡನ್ ಆಗಿ ಮೊಬೈಲ್ ಅನ್ನ ತೆಗ್ದ ಮತ್ತೆ ಅವನ ಗರ್ಲ್ ಫ್ರೆಂಡ್ ಗೆ ಕಾಲ್ ಮಾಡ್ತಾನೆ. ನೋಡಿದಾಗ ಗೊತ್ತಾಗುತ್ತೆ ನೆಟ್ವರ್ಕ್ ನ ಸಿಗ್ನಲ್ ಗಳು ವಾಪಸ್ ಸಿಕ್ಕಿದೆ. ಅಂದ್ರೆ ಅವನು ವಾಪಸ್ ರಿಯಾಲಿಟಿಗೆ ಬಂದಿದ್ದಾನೆ. ಆ ಟ್ರ್ಯಾಪ್ ನಿಂದ ಅವನು ವಾಪಸ್ ಬಂದಿದ್ದಾನೆ. ಸೊ ಇಲ್ಲಿ ಅವನ ಗರ್ಲ್ ಫ್ರೆಂಡ್ ಕಾಲ್ ಪಿಕ್ ಮಾಡಿರ್ತಾಳೆ. ಮತ್ತೆ ಮಿಯಾಟ ಅವಳಿಗೆ ಹೇಳ್ತಾನೆ, ನಾನು ಜವಾಬ್ದಾರಿಯನ್ನ ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ, ಅಂದ್ರೆ ಅವನು ತಂದೆ ಸ್ಥಾನವನ್ನು ತುಂಬುವುದಕ್ಕೆ ರೆಡಿ ಇದ್ದಾನೆ ಅಂತ. ಸೊ ಹಾಗೇನೆ ನಡ್ಕೊಂಡು ಮೆಟ್ರೋದ ಬಳಿ ಬಂದ. ಆದ್ರೆ ಮೆಟ್ರೋ ಅಲ್ಲಿ ಹತ್ತಿದ ಮೇಲೆ ಅವನಿಗೆ ಏನೋ ವಿಚಿತ್ರ ಅನಿಸ್ತಿದೆ. ಅಂದ್ರೆ ಮುಂಚೆನೆ ಅವನು ಇದನ್ನೆಲ್ಲ ನೋಡಿದಾನೆ. ಆಗ ಅಲ್ಲಿ ಕಾಣುತ್ತೆ ಸ್ವಲ್ಪ ಹೊತ್ತಿನಲ್ಲೇ ಒಂದು ಮಗು ಕೂಗ್ತಾ ಇರುತ್ತೆ. ಅಂಡ್ ಒಬ್ಬ ವ್ಯಕ್ತಿ ಆ ಮಗುವಿನ ತಾಯಿಗೆ ಜೋರಾಗಿ ಬೈತಿರ್ತಾನೆ. ಇದು ಅದೇ ಸೀನ್ ಆಗಿದೆ. ಆಗ ನಾನೊಮ್ಮೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಮಿಯಾಟ ಈ ಸಂದರ್ಭದಲ್ಲಿ ಎಲ್ಲವನ್ನ ನೆನಪು ಮಾಡ್ಕೊಂಡು ಒಂದನ್ನ ಗಮನಿಸ್ತಾನೆ. ಅವನ ಸುತ್ತಮುತ್ತಲು ಕೂತಿರುವ ಎಲ್ಲ ಪ್ರಯಾಣಿಕರು ಕೂಡ ಅವರದ್ದೇ ಮೊಬೈಲ್ ನಲ್ಲಿ ನೋಡ್ಕೊಂಡು ಬ್ಯುಸಿ ಆಗಿದ್ದಾರೆ. ಮಿಯಾಟನಿಗೆ ಇದನ್ನೆಲ್ಲ ನೋಡಿ ತುಂಬಾ ಬೇಜಾರಾಗುತ್ತೆ. ಅಂಡ್ ಅವನಿಗೆ ಗೊತ್ತಾಗುತ್ತೆ ಎಷ್ಟೊತ್ತಿಂದ ಏನೆಲ್ಲ ತೋರಿಸಿದ್ರು ಇದೆಲ್ಲ ಗೇಮ್ ನ ಟ್ರ್ಯಾಪ್ ಆಗಿತ್ತು. ಅಂದ್ರೆ ಅವನು ಲೆವೆಲ್ 7 ಕಂಪ್ಲೀಟ್ ಮಾಡಿರ್ಲಿಲ್ಲ. ಇದರ ಪ್ರಕಾರ ಇವನು ಲೂಪ್ ಅಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾನೆ. ಅಂದ್ರೆ ಯಾವಾಗ ಅವನು ಲೆವೆಲ್ 7 ಅನ್ನ ಆಡ್ತಿದ್ದ ಆ ಸಂದರ್ಭದಲ್ಲಿ ಅಲ್ಲಿ ಸಡನ್ ಆಗಿ ಮೆಟ್ಟಿಲುಗಳು ಬಂದಿತ್ತು. ಮುಂಚೆ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಕೂಡ ಅದೇ ಮಿಸ್ಟೇಕ್ ಅನ್ನ ಮಾಡಿದ್ದ. ಅದು ಎಕ್ಸಿಟ್ ಅಂತ ಇವನು ತಿಳ್ಕೊಂಡ. ಆದ್ರೆ ಅದಾಗಿತ್ತು ವ್ಯತ್ಯಾಸ. ಸೊ ಅವನು ಹಿಂದೆ ಹೋಗ್ಬೇಕಿತ್ತು. ಆದ್ರೆ ಅದು ವ್ಯತ್ಯಾಸ ಅಲ್ಲ ಅಂತ ಹೇಳಿ ಅವನು ಎದುರು ಹೋಗ್ಬಿಟ್ಟ. ಸೊ ಅವನ ಒಂದು ಮಿಸ್ಟೇಕ್ ನಿಂದ ಈ ಗೇಮ್ ಅಲ್ಲಿಗೆನೆ ಫಿನಿಶ್ ಆಗ್ಬಿಡುತ್ತೆ. ಅಂದ್ರೆ ಅವನು ಕಂಪ್ಲೀಟ್ ಆಗಿ ಲೂಪ್ ಅಲ್ಲಿ ಸಿಕ್ಕಾಕೊಂಡ್ ಬಿಡ್ತಾನೆ. ಯಾವತ್ತೂ ವಾಪಸ್ ಬರೋದಕ್ಕೆ ಆಗೋದಿಲ್ಲ. ಇಂತಹ ವಿಚಿತ್ರ ಎಂಡಿಂಗ್ ನಲ್ಲಿ ಈ ಕತೆ ಮುಗ್ದೋಗುತ್ತೆ. ನಿಮ್ಗೆ ನನ್ನ ಎಕ್ಸ್ಪ್ಲನೇಷನ್ ಹೇಗೆ ಅನಿಸ್ತು, ಈ ಮೂವಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡ್ಬಿಡಿ. ಹಾಗೆ ನಮ್ಮ 2ನೇ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಟ್ಟಿದೆ. ಜೈ ಕರ್ನಾಟಕ ಮಾತಾ. ಪೀಸ್.